ಗೈಸ್, ಬೆಳಗಿನ ಶುಭೋದಯ. ಇವತ್ತು ಬೆಳಗ್ಗೆನೆ ಒಂದು ನೆನ್ನೆ ಶೂ ಬುಕ್ ಮಾಡಿದ್ದೆ, ಅದು ಇವಾಗ ಬಂದಿದೆ. ಓಪನ್ ಮಾಡಬೇಕು. ಬಿಕಾಸ್ ನನ್ನ ವೈಟ್ ಶೂ ಫುಲ್ಲು ಟೈಟು, ಹಾಕೋಕ್ಕೆ ಆಗ್ತಿಲ್ಲ. ನಿಮಗೆ ಗೊತ್ತು ನನಗೆ ವೈಟ್ ಅಂದರೆ ಸಖತ್ ಇಷ್ಟ ಅಲ್ವಾ. ಆ ಶೂನು ಸಿಕ್ಕಾಪಟ್ಟೆ ಸಖತ್ತಾಗಿತ್ತು, ಬಟ್ ಫುಲ್ಲು ಟೈಟ್ ಆಗ್ತಿತ್ತು. ಅದಕ್ಕೆ ಇವಾಗ ಅದು ಬಿಟ್ಟು ಎಕ್ಸ್ಟ್ರಾ ಸೈಜ್ ಒಂದು ತರಿಸಿದ್ದೆ. ಇವಾಗ ಇದನ್ನ ಹಾಕ್ಬಿಟ್ಟು ನೋಡಬೇಕು ಈ ಸಲ ಯಾರು ಪರ್ಫೆಕ್ಟ್ ಆಗುತ್ತಾ ಇಲ್ವಾ ಅಂತ ಕಾಲಿಗೆ. ಗೈಸ್, ಫೈನಲಿ ಇವಾಗ ಪರ್ಫೆಕ್ಟ್ ಆಯಿತು ಗುರು. ಅವತ್ತೆಲ್ಲ ಆ ಶೂ ಹಾಕೊಂಡಾಗೆಲ್ಲ ಫುಲ್ಲು ಟೈಟು. ಆ್ಯಸ್ ನೀವು ನೋಡಿದ್ದೀರಾ ಬ್ಲಾಗಲ್ಲಿ, ಹೆವಿ ಟೈಟ್ ಇತ್ತು. ಇವಾಗ ನೋಡಿ ಪರ್ಫೆಕ್ಟ್ ಆಗ್ಬಿಟ್ಟೈತೆ. ನಮ್ಮ ಮನೇಲಿ ಅಪರೂಪಕ್ಕೆ ನಮ್ಮ ಅವ್ವ ದೋಸೆ ಮಾಡ್ತವ್ರೆ. ದೋಸೆ ಚಟ್ನಿ ಇವಾಗ ತಿನ್ಬೇಕು. ಬಟ್ ನಾನು ಯೂಶಲಿ ಯಾಕೋ ನನಗೆ ರೀಸೆಂಟ್ ವರ್ಷದಿಂದ ದೋಸೆ ಯಾಕೋ ಇಷ್ಟ ಆಗ್ತಿಲ್ಲ. ಅದಕ್ಕೆ ನಾನು ಮನೇಲಿ ದೋಸೆ ಜಾಸ್ತಿ ಮಾಡಲ್ಲ. ಇವಾಗ ಹೋಗ್ಲಿ ಮಾಡಿದ್ದಾರೆ, ತಿನ್ಬೇಕು ಅಲ್ವಾ, ತಿನ್ಬೇಡ. ಆಮೇಲೆ ಇವತ್ತು ಕಟಿಂಗ್ ಮಾಡ್ಸೋಕೆ ಹೋಗ್ಬೇಕು. ಚಿರು ಬರ್ತಡೇ ಬೇರೆ ಇದೆ. ಆ್ಯಂಡ್ ಅವನಿಗೆ ವಿಶ್ ಮಾಡಬೇಕು. ಅವ್ನು ಬಂದಿದ್ದ ತಕ್ಷಣ ಸ್ಕೂಲ್ಗೆ ಹೋಗಿದ್ದಾನೆ. ಅವ್ನು ಸ್ಕೂಲ್ಗೆ ಹೋಗಲ್ಲ, ನಾನು ಹೋಗಲ್ಲ ಅಣ್ಣ, ಫ್ರೈಡೇ ನಾನು ದೇವ್ರಣೆ ರಜಾ. ಆ ದೇವ್ರಣ್ಣ ಅಂದಿಲ್ಲ, ರಜಾ ಆಗ್ತೀನಿ ಅಂತ ಹೇಳ್ದ. ಅವ್ರ ಅಮ್ಮ ಇವತ್ತು ಎದ್ದಿದ ತಕ್ಷಣ ಹೋಗಲ್ಲ ಅಂದಾಗ ಒಂಚೂರು ಬೈಸ್ಕೊಂಡು ಆಮೇಲೆ ಸ್ಕೂಲ್ಗೆ ಹೋಗಿದ್ದಣ್ಣ. ಸ್ಕೂಲ್ಗೆ ಹೋಗ್ಬೇಕು ಗೈಸ್. ನನ್ನ ಪ್ರಕಾರ 10th ಓದ್ತಿರೋ ಟೈಮಲ್ಲಿ ಅದೇ ಲಾಸ್ಟ್ ವರ್ಷ. ಬರ್ತಡೇ ಇದ್ದಾಗ ಹೋಗ್ಬಿಡ್ಬೇಕು. ಅವಾಗ ನೀವು ರಾಜರ್ ತರ ಇರ್ತೀರಿ, ರಾಜರ್ ಫೀಲ್. ಒಬ್ಬರು ಅನ್ಕೋತಾರೆ, ಬೇಡಪ್ಪ ನನ್ಗೆ ಇವೆಲ್ಲ ಮನೇಲಿದ್ರೆ ಸಾಕು, ನನಗೆ ರಜಾ ಸಿಗುತ್ತೆ ಅಂತ. ಬಟ್ ಬರ್ತಡೇ ದಿನ ಹೋಗ್ಬೇಕು, ಆಗ್ಲೇ ಸಿಕ್ಕಾಪಟ್ಟೆ ಮಜಾ ಇರೋದು. ನಾನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ತಿರಲಿಲ್ಲ, ಪಕ್ಕ ಹೋಗ್ತಿದ್ದೆ ಬರ್ತಡೇ ದಿನ. ಏನೋ ಒಂದು ಒಳ್ಳೆ ಫೀಲ್ ಮಾತ್ರ. ಅವತ್ತು ಕಲರ್ ಡ್ರೆಸ್ ಹಾಕಿರ್ತೀವಿ ಎಲ್ಲರೂ, ಸ್ಕೂಲ್ ಡ್ರೆಸ್ಸು. ನಾನೊಬ್ಬ ಕಲರ್ ಡ್ರೆಸ್ ಅನ್ಕೊಳ್ಳಿ, ಹೆಂಗಿರುತ್ತೆ ಹೇಳಿ ಫೀಲು. ಅಕ್ಕ ಫುಲ್ ರಾಜರ್ ತರ ಫೀಲ್ ಇರುತ್ತೆ. ಅದೊಂದು ಸಖತ್ ಖುಷಿ ಆಗುತ್ತೆ. ಸದ್ಯಕ್ಕೆ ಹೆಂಗಂದ್ರೆ ಕೆಲವರು ಬೇಡ ಅಂತಾರೆ, ಬಟ್ ಆ ಟೈಮಲ್ಲಿ ಅವ್ರಿಗೆ ಗೊತ್ತಾಗಲ್ಲ. ಅದ್ರ 10th ಆಚೆ ಬಂದ್ಬಿಟ್ಟು ಡಿಗ್ರಿ ಮುಗಿಸಾದ್ಮೇಲೆ ಗೊತ್ತಾಗುತ್ತೆ, ಅವ್ರಿಗೆ ರಿಯಲೈಸ್ ಆಗುತ್ತೆ. ಅದಕ್ಕೆ ನನ್ನ ಮಾತನ್ನ ಒಂದು ಸ್ವಲ್ಪ ಸೀರಿಯಸ್ ತಗೊಳ್ಳಿ. ಬರ್ತಡೇ ದಿನ ಸ್ಕೂಲಿಗೆ ಮಾತ್ರ ದಯವಿಟ್ಟು ಹೋಗಿ, ಸಖತ್ ಇರುತ್ತೆ ಮಾತ್ರ. ಫೈನಲಿ ಒಂದಿಷ್ಟು ಎಡಿಟ್ ಇತ್ತು, ಅದನ್ನ ಮುಗಿಸ್ಕೊಂಡು ಇವಾಗ ಕಟಿಂಗ್ ಶಾಪ್ಗೆ ಹೋಗಿ ಕಟಿಂಗ್ ಮಾಡ್ಸೋಣ ಅಂತ ಹೋಗ್ತಾ ಇದ್ದೀನಿ. ನಾನು ಹಿಂದೆಗಡೆ ಕೂದಲು ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ 1 ವರ್ಷ ಬಿಟ್ಟಿದ್ದೆ, ಆಮೇಲೆ ಮತ್ತೆ ಗ್ಯಾಪ್ ಇಟ್ಟು ಮತ್ತೆ 1 ವರ್ಷ ನಾರ್ಮಲ್ ಶಾರ್ಟ್ ಹೇರ್ ಬಿಟ್ಟಿದ್ದೆ. ಹಾಗೆ ಇವಾಗ ವಾಪಸ್ಸು ಕೂದಲು ಬಿಟ್ಟು ಹಿಂದೆಗಡೆ ಅಂದರೆ ಫುಲ್ ಬಿಡಲ್ಲ, ಸ್ವಲ್ಪ ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ನನ್ನ ಏರಿಗೆ, ನನ್ನ ಮುಖಕ್ಕೆ ಅದು ಸೆಟ್ ಆಗುತ್ತಾ ಇಲ್ವ ಅಂತ ಹೋಗಿ ಆ ಕಟಿಂಗ್ ಶಾಪಲ್ಲಿ ಹೋಗಿ ಕೇಳಬೇಕು. ಲೆಟ್ಸ್ ಸಿ ಗೈಸ್. ಎಲ್ಲೋಡಿ ಕಾರ್ ಕಟಿಂಗ್ ಮಾಡ್ಸಕ್ ಬಂದ್ರೆ ಎಲ್ಲರೂ ನಮಾಜ್ಗೆ ಹೋಗ್ಬಿಟ್ಟವ್ರಂತೆ. ಅದಕ್ಕೆ ವಾಪಸ್ಸು ಮನೆಗೆ ಹೋಗ್ತಾಯಿದ್ವಿ. ನಾನು ಕಷ್ಟಪಟ್ಟು ಕಾರ್ ಪಾರ್ಕಿಂಗ್ ಮಾಡಿದೆ ಗೊತ್ತಾ. ನಾನು ಕಾರ್ ಪಾರ್ಕಿಂಗ್ ಮಾಡಿದ್ದೆ ಹೆಚ್ಚು, ಯಾಕಂದರೆ ಅಲ್ಲೊಂದು ಇಷ್ಟು ಸ್ಟ್ರೈಟ್ ಇದೆ. ಟಚ್ ಆಗುತ್ತೋ ಇಲ್ವೋ ಅಂತ ಅದರಲ್ಲೇ ಕನ್ಫ್ಯೂಷನಲ್ಲಿ ಹೆಂಗೋ ಪಾರ್ಕ್ ಮಾಡಿದ್ದೀನಿ. ಒಟ್ನಲ್ಲಿ ಚೆನ್ನಾಗೇ ಮಾಡಿದ್ದೀನಿ ಗುರು. ನೋಡಿ ಫುಲ್ಲು ಡೌನಲ್ಲಿ ಐತಿದ್ದು, ಹಾಗೆ ಡೌನಲ್ಲಿ. ನಾನು ಸಿಲ್ವರ್ ಪ್ಲೇ ಬಟನ್ನು ಸಬ್ಸ್ಕ್ರೈಬರ್ಸ್ ಜೊತೆ ಓಪನ್ ಮಾಡೋ ಒಂದು ಮೀಟಪ್ಪು ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಇಟ್ಕೋಬೇಕು ಅಂತ ಇದ್ದೀನಿ. ಆದಷ್ಟು ಬೇಗ ಹೇಳ್ತೀನಿ, ಬಿಕಾಸ್ ಒಂಚೂರಲ್ಲಿ ಹೋಗಿ ಮಾತಾಡಬೇಕಾಗುತ್ತೆ. ಅದಕ್ಕೆ ನಾನು ಮತ್ತೆ ನಮ್ಮ ಲಡ್ಡು ಅನೀಶು ಹೋಗಿ ಮಾತಾಡ್ಕೊಂಡು ಬರಬೇಕು. ಬಟ್ ಸೂನ್ ಅಪ್ಡೇಟ್ ಕೊಡ್ತೀನಿ ಗೈಸ್. ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಪ್ಲಾನ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ ಏನಾಗುತ್ತೆ ಅಂತ ಪಕ್ಕ ಹೇಳ್ತೀನಿ. ಮ್ಯಾಮ್ ಇಲ್ಲಿ ನೋಡಿ ಮ್ಯಾಮ್, ಕಟಿಂಗ್ ಎಷ್ಟು ಸಖತ ಮಾಡ್ತಿದ್ದೀನಿ. ಇಲ್ಲಿ ನೋಡಿದ್ವಿ, ಸೂಪರ್. ಎಂಡೋ ಮಾಡ್ತೀಯಮ್ಮ, ಕಟಿಂಗ್ ಮಾಡ್ಸಿಲ್ಲ ಅಂದ್ರೆ ನಾವು ಅಂತೀಯಲ್ಲಮ್ಮ. ಯಾಕೆ ನಾನೇನ್ ಮಾಡುದು ಅಮ್ಮ ವಿಡಿಯೋ ಮಾಡ್ತಿದ್ದೀನಿ ಅಂತಾನೆ ಜೋರು ಖತಮ್. ಬಾಯ್ ಟಾಟಾ. ಇರುವ ಒಂದ್ ನಿಮಿಷ ಗೈಸ್. ನಮ್ಮ ಅಪ್ಪಂಗೆ ಕಾಲ್ ಮಾಡಿದಾಗೆಲ್ಲ ನಮ್ಮ ಅಮ್ಮ ಏನಾದ್ರೂ ಒಂದು ಹಾಕೊಡ್ತಿರ್ತಾರೆ. ಹಾಕೊಟ್ರೆ ಅದ್ ಏನ್ ಖುಷಿನೋ ನಿನಗೆ. ನಾವಪ್ಪ ಏನು ಫೋನ್ ರಿಸೀವ್ ಮಾಡಕ್ಕೆ ಮುಂಚೆ ಇಲಿ ಮರಿ ತರ ಇರುತ್ತೆ. ಫೋನ್ ರಿಸೀವ್ ಮಾಡಿದ ತಕ್ಷಣ ಹುಲಿ ಇಲ್ಲ ನೋಡ ಕುತ್ಕೊಂಡ್ಬಿಡೋ, ನೀನು ಏನು ಮಾಡ್ತಾಳೆ, ಕೆಲಸ ಮಾಡ್ತಿಲ್ಲ, ವಿಡಿಯೋ ಮಾಡ್ತಿಲ್ಲ, ಏನು ಮಾಡ್ತಿಲ್ಲ. ನಿನ್ ಜೊತೆ ಮಾತಾಡಕ್ಕೂ ಅಪ್ಪಂಗೆ ಇಷ್ಟ ಇಲ್ಲ, ಅದಕ್ಕೆ ಫೋನ್ ರಿಸೀವ್ ಮಾಡ್ತಿಲ್ಲ. ಇದೊಂಥರ ಹೆಂಗಂದ್ರೆ ಬೈಕ್ ರೇಸ್ ಕಾಂಪಿಟೇಷನ್ ಇದ್ದಂಗೆ. ಆ ಗೇಟ್ ತೆಗೆದಷ್ಟೇ 3, 2, 1 ಅಂದಿದಷ್ಟು ಎಲ್ಲ ಸುಯ್ ಅಂತ ಹೋಯ್ತಾರೆ ಗೊತ್ತಾ. ನೋಡಿ ಹಂಗ ತೆಗಿತಾನೀಗ ತೆಗಿತಾರೆ ನೋಡಿ. ಸುಯ್ ಅನ್ಕೊಂಡು ಹೆಂಗ್ ಹೋಯ್ತಾರ ನೋಡಿ. 3, 2, 1 ಗೋ. ಗೈಸ್ ಇಲ್ಲೆಲ್ಲೂ ಪಾರ್ಕಿಂಗ್ ಇಲ್ಲ ಅಂದ್ಬಿಟ್ಟು
ಅದು ಎಲ್ಲೋ ಹೋಗಿ ಕಾರ್ ಪಾರ್ಕ್ ಮಾಡಿಬಿಟ್ಟು ವಾಪಸ್ ಇವಾಗ ಕಟಿಂಗ್ ಶಾಪಿಗೆ ಹೋಗ್ತಾ ಇದ್ದೀನಿ ಕಟಿಂಗ್ ಮಾಡಿಸ್ಕೊಳ್ಳೋಕ್ಕೆ. ಕಾರ್ ಪಾರ್ಕಿಂಗೇ ಸಿಕ್ಕಿಲ್ಲ ಗೊತ್ತಾ. ಇಲ್ಲಿಂದ ಅದು ಎಲ್ಲೋ ಕೆಳಗಡೆ ಏರಿಯಾಗೆ ಹೋಗ್ಬಿಟ್ಟು ಪಾರ್ಕ್ ಮಾಡಿ ಬಂದಿರೋದು. ಬೈಕ್ ಏನಂದರೆ ನಾವು ಲಾಕ್ ಮಾಡಿರ್ತೀವಿ, ಅದಕ್ಕೋಸ್ಕರ ಬೈಕ್ ಹೋಗೋಲ್ಲ. ಇವಾಗ ಒಂದು ಒಳ್ಳೆ ಏರ್ ಕಟ್ ಮಾಡಿಸ್ಬಿಟ್ಟು ಹೊಡುವ. ಈ ಒಂದು ಕೂದಲಿಗೆ ಅದು ಯಾವ ಏರ್ ಸೆಟ್ ಆಗುತ್ತೋ ಗೊತ್ತಿಲ್ಲ. ನಾನು ಅನ್ಕೋತಿರೋದು ಈ ಸೈಡಲ್ಲಿ ಕಟಿಂಗ್ ಮಾಡಿಸಿ ಹಿಂದೆಗಡೆ ಬಿಡೋಣ ಅಂತ ಇದ್ದೀನಿ. ನೋಡೋಣ. ಏರ್ छोड़ाऊंगा, मैंने सोचा हूँ बैक छोड़ने के लिए. मुनेट मतलब किसे थोड़ा ये शॉर्ट करके लाइक पीछे है छोड़ रहा हूँ. ಈ ಬಿಯರ್ಡಲ್ಲಿ ನೋಡಿ ಡಾಕ್ಟರ್ ಥರ ಕಾಣಿಸ್ತೀನಿ ನೋಡಿ. ಡಾಕ್ಟರ್ ಥರ ಕಾಣಿಸ್ತೀನಿ. ಫೈನಲಿ ಕಟಿಂಗ್ ಮಾಡ್ತಾಯಿತ್ತು. ಹಿಂದೆಗಡೆ ಸಖತ್ತಾಗಿ ಬಂದೈತೆ. ಈಗ ಒಂದ್ಸಲಿ ಬ್ರೋ ಒಂದು ವಿಡಿಯೋ ಎಡಿತಾರೆ ನೋಡಿ ಹಿಂಗೆ. ನಾನು ಲಾಸ್ಟ್ ಟೈಮು ಏರ್ ಸ್ಟೈಲ್ ಬಿಟ್ಟಿದ್ದೆ, ಬಟ್ ಅದು ಪ್ರಾಪರಾಗಿ ಬಿಟ್ಟಿಲ್ಲ. ಹೆಂಗಂದ್ರೆ ಫುಲ್ಲು ಉದ್ದುದ್ದ ಬಿಟ್ಟಿದ್ದೆ, ದೆನ್ ಕರೆಕ್ಟಾಗಿ ಇರಲಿಲ್ಲ. ಈ ಸಲ ಪರ್ಫೆಕ್ಟಾಗಿ ಬೇಡ ಅಂತ ಅಂದ್ಕೊಂಡು ನೀಟಾಗಿ ಬಿಡ್ತಾ ಇದ್ದೀನಿ. ಬರಲಿ ಪರ್ಫೆಕ್ಟ್ ಕ್ರಾಪ್ ಕೀಪ್ ಎಲ್ಲ ಕೂತ್ಕೊಂಡಾದ್ಮೇಲೆ ಒಳ್ಳೆ ಲುಕ್ ಕಾಣಿಸುತ್ತೆ ಹಿಂದೆಗಡೆ. ಐಸ್ ಕಟಿಂಗ್ ಮುಗಿಸಿ ಆಯ್ತು. ಇವಾಗ ಫೈನಲಿ ಓಡ್ತಾ ಇದ್ದೀನಿ ಮನೆಗೆ ಹೋಗ್ಬಿಟ್ಟು. ಇವತ್ತು ಚಿರಂತ್ ಬರ್ಡೇ ಇದೆ, ಅಪ್ಪ ಲೇಟಾಗಿ ಬರ್ತಾರಂತೆ. ಅದಕ್ಕೆ ನಾನೇ ಹೋಗ್ಬಿಟ್ಟು ಕೇಕ್ನ ತಗೊಂಡ್ಬರ್ಬೇಕು. ಅದು ಬೇರೆ ಸ್ನಾನ ಮಾಡಿ ಒಂಚೂರು ಎಡಿಟಿಂಗ್ ಇದೆ, ಅದನ್ನ ಕೆಲಸ ಮುಗಿಸಿ ಇವಾಗ ವಾಪಸ್ಸು ಕೇಕ್ ತರಕ್ಕೆ ಹೋಗ್ಬೇಕು. ಲೆಟ್ಸ್ ಗೋ. ಈಗ ರಿಯಲೈಸ್ ಆಗ್ತೈತೆ ಬರೋದು ಬಂದ್ಬಿಟ್ಟಿದ್ದೀನಿ, ಕೇಕ್ ತಗೊಂಡಾದ್ರೂ ಹೋಗ್ಬಿಡ್ಬೇಕಲ್ಲ ಅಂತ ಈಗ ರಿಯಲೈಸ್ ಆಗ್ತೈತೆ. ಮತ್ತೆ ವಾಪಸ್ ಸರ್ಕಲ್ಗೆ ಬಂದಿದೆ. ವಾಪಸ್ ಇವಾಗ ಕೇಕ್ ಶಾಪು ಹೋಗ್ತಾ ಇದ್ದೀನಿ. ತಲೆ ನೋಡ್ರಿ ನಂದು ತಲೆ ಎಂತ ತಲೆ ಗೊತ್ತಾ ಗೈಸ್. ಬಟರ್ ಸ್ಕಾಚ್ ಕೇಕ್ ತೊಗೊಂಡಿದ್ದೀನಿ. ಲುಕ್ ನೋಡಿ ಅದು. ನಮ್ಮ ಚಿರುಗೆ ಏನು ಗೊತ್ತಾ ಬರೆಸ್ತಾ ಇರೋದು, ಹ್ಯಾಪಿ ಬರ್ತ್ಡೇ ಲೆಜೆಂಡ್ ಅಂತ ಬರೆಸ್ತಾ ಇರೋದು. ನೋಡೋಣ ಅವ್ನ ರಿಯಾಕ್ಷನ್ ಹೆಂಗಿರುತ್ತೆ ಅಂದ್ಬಿಟ್ಟು. ಲೆಜೆಂಡು ಒಂಥರ ಕಾಮಿಡಿ, ಅದು ಕಾಮಿಡಿಗೆ ಲೆಜೆಂಡ್ ಅವನು, ಅದಕ್ಕೆ ಲೆಜೆಂಡ್ ಅಂತ ಬರೆಸ್ತಾ ಇದ್ದೀನಿ. ಲೆಟ್ಸಿ ಅವ್ನ ರಿಯಾಕ್ಷನ್ ಎಲ್ಲ ಹೆಂಗಿರುತ್ತೆ ಏನು ಅಂತೆಲ್ಲ ಗೊತ್ತಾಗುತ್ತೆ. ಲೆಜೆಂಡ್ ಅಂತ ನೋಡಿದಷ್ಟು ಅಣ್ಣ ಅಂದ್ಬಿಡ್ತಾನೆ ಅಷ್ಟೇ ಅವನು. ಗೈಸ್ ಕೇಕ್ ಜೊತೆಗೆ ಇಷ್ಟೊಂದೆಲ್ಲ ತಗೊಂಡ್ಬಿಟ್ಟೆ. ಸಾರಿ ಮಮ್ಮ, ಯಾಕಂದ್ರೆ ಬೈತಾರಂತ ಗೊತ್ತು, ಅದಕ್ಕೆ ಸಾರಿ ಕೇಳ್ತಾ ಇದ್ದೀನಿ. ಗೈಸ್ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಈ ಕಡೆ ಬಂದ್ರೆ ಅಣ್ಣ ಫುಲ್ ರೆಡಿ. ಗೈಸ್ ವೈಟ್ ಶೂ, ವೈಟ್ ಪ್ಯಾಂಟು, ಇದು ಮಡ್ಸ್ಕೊಬಿಟ್ಟಿದ್ದೀನ ಇಲ್ಲಿವರೆಗೂ ಮಡ್ಚು. ಏಯ್ ಬೇಡ ಬೇಡ ಬೇಡ, ಎಲ್ಲಿ ಹೋಯ್ತಾನೆ ಚಾನ್ಸ್ ಇಲ್ಲ. ಯಾರು ಹೇಳಿ ಫೋಟೋ ಬೇಡ ಬೇಡ, ಫೋಟೋ ಬೇಡ ಬೇಡ, ಇಲ್ಲ 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 ಫೋಟೋ ಬೇಡ, ಫೋಟೋ ಬೇಡ. ಓಲಿ ಬರ್ತಡೇ ಅಂತ ಒಪ್ಕೋತಾ ಇದ್ದೀನಿ, ನಮ್ಮ ಎಲ್ಲಾದ್ರೂ ಒಪ್ಕೋತಿರ್ಲಿಲ್ಲ. ನಾನು ಬೆಳಗ್ಗೆನೆ ಹೇಳಿದ್ದೆ, ಏನು ಬರ್ತಡೇ ಇದ್ದಾಗ ಯಾರು ಕೂಡ ಮಿಸ್ ಮಾಡ್ಕೋಬಾರ್ದು, ಹೋಗ್ಬೇಕು ಸ್ಕೂಲಿಗೆ. ಯಾಕಂದ್ರೆ ಕಲರ್ ಡ್ರೆಸ್ ಹಾಕ್ತಾರೆ, ಎಲ್ಲರೂ ಸ್ಕೂಲ್ ಡ್ರೆಸ್ ಅಲ್ಲಿ ಇರ್ತಾರೆ. ನಾನು ಒಬ್ಬ ಕಲರ್ ಡ್ರೆಸ್ ಅಲ್ಲಿ ಇದ್ರೆ ಎಷ್ಟು ಸೈಕ್ ಆಗಿರುತ್ತೆ ಅಂತ ಅನ್ಕೋತಿದ್ದೆ. ಇವ್ರ ಸ್ಕೂಲಲ್ಲಿ ಕಲರ್ ಡ್ರೆಸ್ಸೇ ಇಲ್ವಂತೆ. ಅನ್ಲಕ್ಕೋಲೆ ನಿನಗೆ ಇತ್ತು, ನಾವು 10th ಬಂದ್ರೆ ಹೋಯ್ತು ಅದು. ನಿನ್ 10th ಹೆಜ್ಜೆ ಇಟ್ಟಿದ್ದೆ ಎಲ್ಲ ಹೋಗಿಸ್ಬಿಟ್ರು. ಪಾಪ ಆದ್ರೂ ಗೈಸ್ ಕಲರ್ ಡ್ರೆಸ್ ಇರಬೇಕು. ಬರ್ತ್ಡೇ ದಿನ ಕಲರ್ ಡ್ರೆಸ್ ಏನೋ ಹಾಕೊಳಕ್ ಬಿಟ್ಟಿಲ್ಲ ಅಂದ್ರೆ ಅದೊಂದು ಸ್ಕೂಲೇ ಅಲ್ಲ, ಅದು ಬಿಡ್ಬೇಕು. ಅದೊಂದೇ ವರ್ಷದಲ್ಲಿ ಒಂದಿನ ಕಲರ್ ಡ್ರೆಸ್ ಹಾಕೋಕು ಬಿಡಲ್ವಾ. ವಾಹ್. ಇವಾಗ ಇವನು ಎಲ್ಲಿ ದಿ ಲೆಜೆಂಡ್ ಅನ್ನೋ ಒಂದು ವ್ಯಕ್ತಿಗೆ ಫೋಟೋ ಹಿಡಿಬೇಕಂತ, ಅದಕ್ಕೆ ಫೋಟೋ ಹಿಡಿಸ್ತಾ ಇದ್ದೀನಿ. ಸ್ಕೂಲ್ಗೆ ಹೋಗಿ ಇವಾಗ ಒಂದು 5 ಗಂಟೆಗೆ ಬಂದಾನೆ, ಆದ್ರೆ ಕಲರ್ ಡ್ರೆಸ್ ಇಲ್ದರೆ ತೇರಿಕೆ ನಿಂದು ಒಂದು ಜನ್ಮನ. ಅಯ್ಯೋ ನನಗೇನು ಗೊತ್ತಿತ್ತು, ನಾನೇ ಹೇಳ್ತಿದ್ದೆ ಅಕಸ್ಮಾತ್ ಏನಾದ್ರು ನಿನ್ಗೆ ಕಲರ್ ಡ್ರೆಸ್ ಅಲೋ ಇಲ್ಲ ಅಂದಿದ್ರೆ ಹೋಗ್ಲೇಬೇಡ ಅಂತಿದ್ದೆ. ಕಲರ್ ಡ್ರೆಸ್ ಇರಬೇಕು ಗೈಸ್, ಅವಾಗ್ಲೇ ಒಂಥರ ರಾಜ್ಯರ ತರ ಫೀಲ್ ಇರ್ತೀವಿ. ಇವಾಗ ಅವ್ನ ರಾಜ್ಯನ ಆಪೋಸಿಟ್ ಏನಾಯ್ತು ಅದಕ್ಕಾಗ್ಬಿಟ್ಟವನೆ. ಫಸ್ಟ್ ಫೋಟೋ ಶೂಟ್ ಆಯ್ತು, ಇವಾಗ 2ನೇ ಡ್ರೆಸ್ಗೆ ಫೋಟೋ ಶೂಟು ನೋಡಿ. ಆವಾಗಲೇ ಇದ್ದಿದ್ದು ಶರ್ಟು ಪ್ಯಾಂಟು, ಇವಾಗ ಆಫ್ ಶರ್ಟು ಪ್ಯಾಂಟು. ಕ್ಯಾಮ್ರಾದಲ್ಲಿ ಹಿಂಗೆ ಎತ್ತೆ ತೋರಿಸ್ತಾನೆ. ಅಲ್ಲ ಕ್ಯಾಮ್ರಾ ಒಂದ್ ಕಡೆ ತಿರ್ಸಿದ್ದೀನಮ್ಮ, ಎತ್ತಿ ತೋರಿಸ್ತಾನೆ ಶರ್ಟ್. ಎಂತ ಲೆಜೆಂಡ್ ಇವನು. ಲೆಜೆಂಡ್ಗೋಸ್ಕರ ಕೆಳಗಡೆ ಬಂದ್ಬಿಟ್ಟು ಅವನಿಗೋಸ್ಕರ ಅಲ್ಲಿ ನಿಂತ್ಕೊಂಡು ಫೋಟೋ ಹೊಡಿಸ್ತಾ ಇದ್ದೀನಿ ಅಣ್ಣಂಗೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾನೆ. ವೈಟ್ ಬ್ಲ್ಯಾಕ್ ಅಲ್ಲಿ ಆಲ್ವೇಸ್ ಕಾಂಬಿನೇಷನ್ ಪರ್ಫೆಕ್ಟ್ ಅನ್ಕೊಳ್ಳಿ. ಮಧು ಆಂಟಿ ನನ್ನ ಕಣ್ಣು ಮುಂದೆನೆ ಕೊಟ್ಟೈತೆ ವಾಚ್ನ. ಏನ್ ಮಾಡಿ ನಿನ್ ಮುಖನೇ ತೋರಿಸಿಲ್ಲ. ನಮ್ಮಮ್ಮ ಮೆಹಂದಿ ಹಾಕೋರಪ್ಪ. ಈಗೇನು ಎಕ್ಸ್ಪ್ರೆಷನ್ ಕೊಡ್ಬೇಕಾ ನೀನು? ಹೆಂಗ್ ಕೊಡ್ತೀಯ? ಆಮೇಲೆ ನಮ್ಮಮ್ಮದು ಕಳ್ತೀನಿ. ಅಳೋದ್ ಹೆಂಗೆ? ಈರುಳ್ಳಿ ಇಟ್ಬಿಟ್ಟು
ಹತ್ಕೊಂತೀನಿ. ಮಧು ಆಂಟಿ ಸೈಲೆಂಟ್ ಆಗಿರ್ತೀನಿ, ಯಾಕಂದ್ರೆ ನನ್ ಮುಂದೆನೆ ಮಧು ಆಂಟಿ ಬುಕ್ ಮಾಡ್ಬಿಟ್ಟು ಹಾಕ್ಬಿಟ್ಟು ನೋಡಿ. ಸರಿ, ಇವಾಗ ಈಗ ಏನೇನು ಹೇಳೋದು ಅದನ್ನ ರೀಕ್ರಿಯೇಟ್ ಮಾಡೋಣ. ಓಕೆ ಡನ್. ನಮ್ಮ ಚಿರುಗೆ ಫೋಟೋ ಫ್ರೇಮ್ ಕೊಡ್ತಿರೋದು ಗೊತ್ತಾಗಿದೆ. ನಾನು ವ್ಲಾಗಲ್ಲಿ ಹೇಳ್ಬಿಟ್ಟು ಹಾಕ್ಬಿಟ್ಟಿದ್ದೀನಿ, ಮರ್ತೋಗ್ಬಿಟ್ಟಿದ್ದೆ ನಾನು. ಅದನ್ನೇ ಹಾಕ್ಬಿಟ್ಟಿದ್ದೀನಿ. ಆಮೇಲೆ ರಿಯಲೈಸ್ ಆಯ್ತು. ಇವಾಗ ಹೆಂಗಿದ್ರು ನನಗೆ ಗೊತ್ತಲ್ಲ ಫೋಟೋ ಫ್ರೇಮಲ್ಲಿ. ಸೊ ಫೋಟೋ ಫ್ರೇಮು ಏನಿರ್ಬೋದು? ನಮ್ಮ ಬಾಸ್ ಜೊತೆ ಇರ್ಬೋದು, ಆಮೇಲೆ ಇಲ್ಲ ನಾನು ಸಿಂಗಲ್, ಇಲ್ಲ ಫ್ಯಾಮಿಲಿ ಜೊತೆ ಇರೋದಿರ್ಬೋದು. ಇವಾಗ ಟೈಮ್ ಬಂದ್ಬಿಟ್ಟು 9:30. ನಮ್ಮ ಅಪ್ಪ ಬೈತವ್ರೆ. ಏನಕ್ಕಂದ್ರೆ ಈ ಕೇಕ್ ಇತ್ತು, ಕೇಕ್ ಮೇಲೆ ಇದಿದೆಲ್ಲ ಏನಿದು ಏನೋ ಹೇಳ್ತಾರೆ ಗುರು, ಸ್ಪಾರ್ಕು. ಅದನ್ನ ಫ್ರಿಡ್ಜ್ ಒಳಗಡೆ ಇಟ್ಬಿಟ್ಟಿದೀವಿ. ಅಂದ್ರೆ ಒಳಗಡೆ ಇರುತ್ತಲ್ಲ ಐಸ್ ಗೇಟ್ ಆಗೋದು, ಅದ್ರ ಒಳಗಡೆ ನಮ್ಮಮ್ಮ ಬುದ್ಧಿವಂತ ನಮ್ಮಮ್ಮ ಒಳಗಡೆ ಇಟ್ಟಿರೋದು. ನೀನೇ ಇದನ್ನ ಸಮೇತ ಇಟ್ಟಿರೋದು ನೀನೇ ತಾನೆ? ನಮ್ಮಮ್ಮನ ತಲೆ ಅಲ್ಲಪ್ಪ ಅದು, ಕೋಟಿಗೊಬ್ಬರ ತಲೆ ಅಂದ್ರೆ ನಮ್ಮಮ್ಮನೇ. ಈಗ ಇದು ಹತ್ತುತ್ತಾ ಇಲ್ವಾ ಅಂತ ನಮ್ಮ ಅಪ್ಪಂದು ಪ್ರಶ್ನೆ. ಹತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಇದು ನಾಟ್ ಯೂಸ್ ಗೈಸ್. ಸ್ಪಾರ್ಕ್ ಇಸ್ ನಾಟ್ ಯೂಸ್. ಇವಾಗ ನಮ್ಮ ಚಿರು ಬರ್ತಡೇ ಇರೋದ್ರಿಂದ ನಾವು ಹೋಗಿ ಇವಾಗ ಕೇಕ್ ಕಟ್ ಮಾಡಿಸುವ. ಪಾಪ ಹೆವಿ ಟೈಮ್ ಆಗ್ಬಿಟ್ಟೈತೆ. ಅಕ್ಕ ಲೇಟು ಅಂದ್ರೆ ಇನ್ನೊಂದು ಹೆಸರೇ ನಮ್ಮಮ್ಮ. ನಾನು ಹೆತ್ತ ಮಗನೆಲ್ಲ. ಚಿರು ದಿ ಲೆಜೆಂಡ್. ಅಂಕಲ್ ನಮಸ್ಕಾರ. ಅಂಕಲ್ ನಮಸ್ಕಾರ. ಮರಿ ಈಗ ಕಾಣಿಸ್ಕೊತಿದ್ಯಾ? ಪಾಪ ನಿದ್ದೆ ಮಾಡೋ ಟೈಮು ಇದು. ಇವತ್ತು ಭವಿತಾ ಬರ್ತಡೆ ಅಂತ, ಅದಕ್ಕೆ ಕೇಕ್ ಕಟ್ ಮಾಡ್ಸಕ್ ಬಂದಿದೀವಿ. ಓಕೆ ಓಕೆ ಆಮೇಲೆ ಹೇಳ್ಬೇಕು ತಾನೆ, ಅಲ್ಲಿ ಬರ್ಸಿರೋದು ನೀಟಾಗಿ ನೋಡಿ. ಟೀ ಹಾಕ್ಬಿಟ್ಟವ್ರೆ, ಟೀ ಹಾಕೋರೆ. ಎಲ್ಲೋ ಟೀ ಹಾಕೋರೆ. ಓ ಗೈಸ್, ಕೇಕ್ ಮೇಲೆ ಚಿರು ಲೆಜೆಂಡ್ ಅಂತ ಹಾಕ್ಸಿದ್ವಿ. ಲಾಸ್ಟ್ ಟೈಮ್ ಯಾರ ಬರ್ತ್ಡೇ ಕೇಕ್ ತಂದಿದ್ದು? ನನ್ನ ಬರ್ತ್ಡೇ. ಹಾ ಗೈಸ್, ಇದು ನಾನು 100 ಕೇಕ್ ಸೇಮ್ ಕೇಕ್ ತಂದಿರೋದು. ಯಾಕಂದ್ರೆ ಅದು ನನ್ನ ಫೇವರೇಟ್ ಕೇಕ್, ಅದಕ್ಕೆ ನನಗೂ ಸಖತ್ತಾಗೈತೆ, ನನಗೂ ಸಖತ್ ಇಷ್ಟ ಆಯ್ತು. ಚಿರು ದ ಲೆಜೆಂಡ್ ಬರ್ತ್ಡೇ. ಓಡ್ತವ್ರು ಇವ್ರು. ಯಾರು ಇವ್ರು? ಅಮ್ಮ ಮಗಳು. ಹಾಕ 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 ಇಟ್ಕೊಳಂಗೆ. ಅಪ್ಪ ಎಲ್ಲೆಲ್ಲ ಇರ್ತಲ್ಲಪ್ಪ, ತಲೆನೇ ಬೇರೆ ಕಡೆ ಇರುತ್ತೆ, ಮುಖನೇ ಬೇರೆ ಕಡೆ ಇರುತ್ತೆ. ಜೋರಾದ ಚಪ್ಪಾಳೆ ಚಿರುಗೆ, ಚಿರುದ ಲೆಜೆಂಡ್ಗೆ ಜೋರಾದ ಚಪ್ಪಾಳೆ ಬರ್ಲಿ. ಯಪ್ಪ ಕಿವಿ ಡಮ್ ಅಂತು. ಆಯ್ಕೊಳು ಬೇಗ ಇದನ್ನೆಲ್ಲ ಆಯ್ಕೊಳು. ಕೆಳಗಡೆ ಆಯ್ಕೊ, ಮೇಲೆ ಮತ್ತೆ. ನಮ್ಮ ಚಿರುದ ಲೆಜೆಂಡ್ಗೆ ಬರ್ತಡೆ. ಏನು ಲೆಜೆಂಡ್ ನಾನ್ ತಿನ್ಕೊಂಡ್ಬಿಡ್ತೀನಿ. ಕೇಕ್ ಕಾಣ್ಬೇಕಾ? ಫಸ್ಟ್ ಹೋಗ್ತೀನಿ. ಒಂದ್ ನಿಮಿಷ ಇರಿ. ಲೆಜೆಂಡ್ ನ ಇವಳು ತಿನ್ಬೇಕಂತ ಇದ್ಲು. ಗ್ಯಾಪ್ ಅಲ್ಲಿ ಚಿರು ಎತ್ಕೊಂಡ್ ತಿನ್ನಕ್ ಹೋಯ್ತಾನೆ. ಕಿಚಿಮ ಡುಮ್ ಡಮ್ ಲೆಜೆಂಡ್ ನನ್ ಕೈ ಸಿಕ್ತು. ಚಿರು, ನಿನ್ ಲೆಜೆಂಡ್ ನಾನು ಮತ್ತೆ ನಮ್ ಚೋಟ ಮರಿ ಅರ್ಧ ಭಾಗ ಮಾಡ್ಕೊಂಡ್ಬಿಟ್ವಿ ಅಷ್ಟೇ. ಈ ಕೇಕ್ಗೆ ತುಂಬಾ ಕೇಕ್ ಹಾಕೋರೆ. ಇದು ಹೆಸರೇನು? DBC ಫುಲ್ ಫಾರ್ಮ್ ಡೆತ್ ಬೈ ಚಾಕ್ಲೇಟ್. ಅದನ್ನ ಕನ್ನಡದಲ್ಲಿ ಕನ್ವರ್ಟ್ ಮಾಡಿದ್ರೆ ಹೆಂಗ ಇರುತ್ತೆ ಅಂದ್ರೆ, ಸತ್ತಿರೋ ಚಾಕ್ಲೇಟ್ ನಮ್ ಚೋಟ ಮರಿ ತಿಂದಿರೋದು. ಅಯ್ಯೋ ಏನ್ಮಾ ಇದು? ಏನೋ ಗೊತ್ತೇ ಇಲ್ಲ ಕಣಮ್ಮ, ಸುಮ್ನೆ ಹಿಡ್ಕೊಂಡಿದ್ದೆ. ಗೈಸ್ ಇದು ರೀಕ್ರಿಯೇಟಿಂಗ್ ಗೈಸ್. ಕೇಕ್ ಕಟಿಂಗ್ ಆಯ್ತು. ಇವಾಗ ನಮ್ಮ ಅಮ್ಮ ಇಲ್ಲ ಪರವಾಗಿ ನೋಡಿ ಅಂಕಲ್, ನೀನು ನೋಡ್ಬೋದ, ಇವನ್ ನೋಡಂಗಿಲ್ಲ ಅಷ್ಟೇ. ಅಯ್ಯೋ ಇಲ್ಲಿದ್ಯಾ ಗೈಸ್? ನಾನು ನಮ್ ಚೋಟ ಮರಿನ ಇಲ್ಲೆಲ್ಲ ಹುಡುಕ್ತೆ ನೋಡ್ರಿ, ಕೆಳಗಡೆ ಅವಳೆ. ಇಸ್ಕೊಳ ಏನ್ ನಡೀತೈತಿ? ಯಾಕೆ ನೋಡು. ಹೇಳ್ಕೊಟ್ಟಂಗೆ ಮಾಡ್ತಾನೆ. ಅಯ್ಯ ಏನಿದು? ನೈಸ್. ಓಪನ್. ಅಲ್ಲಲ್ಲೇ ಹಾಕು. ಗೈಸ್, ಈ ಚೈನು ನಮ್ಮ ಚೋಟ ಮರಿ, ಅಕ್ಕ ಮತ್ತೆ ಅಂಕಲ್ 3 ಜನ ಕಡೆಯಿಂದ ನಮ್ ಚಿರುಗೆ ಒಂದು ಚೈನು. ಅವಳಿಗೆ ಅಲ್ಲ ಲೇಸ್ ಕಟ್ಟಕ್ಕೆ ಬರಲ್ಲ, ಇನ್ ಇದನ್ನ ಚೈನ್ ಬಿಸ್ತಾಳ.
KGF ಸಾಂಗ್. ಲೋ ಚೈನಾ ಇವನಿಗೆ ಚೈನ್ ಹಾಕಿದ್ರು KGF ಸಾಂಗು, ಚೈನ್ ಬಿಚ್ಚಿದ್ರು KGF ಸಾಂಗು, ನಡ್ಕ ಬಂದ್ರು KGF ಸಾಂಗು. ಆ ಮೋಡದಿಂದ ಓಕೆ ಸೂಪರ್. ಬಾಮ್ಮ ಕೊಡ್ಬಮ್ಮ. ಅಲ್ಲ ಜೈ ಲೆಜೆಂಡ್ ಅಮ್ಮ ಅವನು. ಅಮ್ಮ ಲೆಜೆಂಡ್, ಅದು ಲೆಜೆಂಡ್ ಅಲ್ಲ, ಲೆಜೆಂಡ್. ಹಾ ಶಟ್ ಮ್ಯಾನ್, ಗೊತ್ತೇ ಆಯ್ತಲ್ವಪ್ಪ ಅದ್ರೊಳಗಡೆ ಏನಾಯ್ತಂತ. ಹಾಕಮ್ಮ ಅಲ್ಲ ಇಲ್ಲಿ ನೋಡೆ. ಬನ್ನಿ, ಬಾ. ನಾನು ಬರ್ಬೇಕಾ? Guys, ಇವಾಗ ನಾವು 3 ಜನ ಸೇರಿ ನಾವು ಒಂದು ಫೋಟೋ ಫ್ರೇಮ್ ಕೊಡ್ತೇವೆ. ಫೋಟೋ ಹೊಡೆಯಕ್ ಬರುತ್ತಾನೆ. ಕರೆಕ್ಟ್ ಗೈಸ್, ನಮ್ಮ ಚೋಟ ಮರಿ ಬರ್ತಡೆಗೆ ಈ ಫ್ರೇಮ್ ಕೊಟ್ಟಿದ್ನಲ್ಲ. ಬರ್ತಡೆ ಅಲ್ವಾ? ರಾಖಿ ಹಬ್ಬ. ಅದು ಗ್ರಾಮರ್ ಮಿಸ್ಟೇಕ್ ಅವಾಗ ಆಗುತ್ತೆ. ತಪ್ಪು ಮಾಡೋದು ಸಹಜ ಕಣೋ. ಗೈಸ್, ಆ ಫೋಟೋನ ನಾನು ಫಿಕ್ಸ್ ಮಾಡಿರೋದು ನೋಡೇ ಇಲ್ಲ ನಾನು. ಎಷ್ಟು ಯಾವಾಗ ಕೊಟ್ಟಿದ್ದು ನಾನು ಈಗ ನೋಡ್ತಾ ಇರೋದು, ಅವ್ರು ಫಿಕ್ಸ್ ಮಾಡಿರೋದು. ಇವಾಗ ಬಾಮ ಬಾರ ಹಿಡ್ಕೊಳೆ. ನೀನು ಸುಮ್ಮನೆ ಇದ್ರಲ್ಲ. ಅಯ್ಯೋ, ಫೋಟೋ ಫ್ರೇಮ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಾ? ಯಾ ಶಟ್ ಬಟ್ ಡುಡಮ್. ಸಕ್ಕತ್ತಾಯ್ತಾ? ಫೋಟೋ ತೆಗ್ಸ್ಕೊಳ್ಳೋದು ಬಂದು ಆಮೇಲೆ ನನಗೆ ಕಳ್ಸು. ಉಲ್ಟಾ ಇಟ್ಕೊಂಡು ಏನ್ ನೋಡ್ತಿದ್ದೀರಾ ಅಂತ ಗೊತ್ತಾಗ್ತಿಲ್ಲ. ನೋಡು, ಅಂತ ಸಕ್ಕಡೆ ತಿರ್ಗ್ಸು ಫೋನ್ನ. ಅಂತ ಸವನ್ನ. ಎಗ್ರಲ್ವೇನಾ? ಅಕ್ಕ ಫ್ರೇಮ್ ಹೆಂಗೈತೆ ಅಂಕಲ್? ಸಕ್ಕತ್ತಾಯ್ತಾ? ಲೈಟಾಗಿ ಒಂಚೂರು ಸ್ಮೈಲ್ ಅಷ್ಟೇ ಒಂದು. ಬುಜ್ಜಿದೆ. ಫೋಟೋದಲ್ಲಿ ಸ್ಮೈಲ್ ಇತ್ತಲ್ಲ. ಈ ಫೋಟೋಲಿ ಅಂಕಲ್ ಬೆಳ್ಳ ಕಾಣ್ತಾರ. ಅಂಕಲ್ ಸಕ್ಕತ್ತ ಕಾಣ್ತಾ ಇದ್ದೀರಾ ನೋಡಿ ಗೈಸ್. ಇವಾಗ ಈ ಒಂದು 4 ಜನದಲ್ಲಿ ಪರ್ಫೆಕ್ಟ್ ಆಗಿ ಸ್ಮೈಲ್ ಕೊಟ್ಟು ಪೋಸ್ ಕೊಟ್ಟು ಚೆನ್ನಾಗಿರೋರು ಯಾರು ಅಂತ ಕಾಮೆಂಟ್ ಹಾಕಿ. ಕಾಮೆಂಟ್ ಹಾಕಿ. ಅದು ಅವ್ರು ಹೇಳ್ಬೇಕು, ನೀವ್ ಹೇಳ್ಬಿಟ್ರೆ ಹೆಂಗೆ? ಇಲ್ಲ ಲೆಜೆಂಡ್ ಬಂದ ಮೇಲೆ ಇಲ್ಲಿ ನೋಡಿ, ಇಲಿ ಮರಿಗಳು ಅಂತ ಎಲ್ಲ ಓಡಾಯ್ತು ಕೆಳಗಡೆ. ಅಯ್ಯಯ್ಯೋ ಲೆಜೆಂಡ್ ಬಂದ್ಮೇಲೆ ಮರಿಗಳೆಲ್ಲ ಸೈಡ್ಗೆ ಹೋಗ್ಬಿಟ್ಟಾರಪ್ಪ. ಸೈಡ್ಗೆ ಹೋಗ್ಬಿಟ್ಟಲ್ಲೋ. ಕರೆಕ್ಟ್ ತಾನು ನಾನು ಹೇಳಿದ್ದು ನೋಡು. ಲೆಜೆಂಡ್ ಎಂಟ್ರಿ ಕೊಟ್ಟಿದ ತಕ್ಷಣ ಹೊಂಟಾಯ್ತು. ಕಷ್ಟ ಜೀವಿಗಳು ಗೈಸ್, ಫೈನಲಿ ಫಿಕ್ಸ್ ಆಯ್ತು ಗುರು. ಲೆಜೆಂಡ್ ದಿನ ಅಲ್ಲ, ಈ ಲೆಜೆಂಡ್ ಬಂದ್ಮೇಲೆ ಇದು ಯಾವ್ದೋ ಮರಿಗಳೆಲ್ಲ ಸೇಡ್ಕೊಂಡು ಹೋಗ್ಬಿಟ್ಟವೆ. ಮರಿ ಜೊತೆ ನೀನು ಇದೆಯಾ? ಆದ್ರೆ ಅದು ನಿಮ್ಮನೆ ಇದ್ದಾಗ ನೀನ್ ಎತ್ತರ ಇರ್ಬೇಕು. ನಿಮ್ಮನೇಲಿ ನಿನ್ ಫೋಟೋ ಇರ್ಬೇಕು ಹೊರತು ನಂದಿಲ್ಲ ಅಂದ್ರೂ ಪರವಾಗಿಲ್ಲಪ್ಪ, ಆದ್ರೆ ನಿನ್ ಫೋಟೋ ಇರ್ಬೇಕು. ಗುಡ್ ನೈಟ್. ಒನ್ ಸೆಕೆಂಡ್, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಅಕ್ಕ ಗುಡ್ ನೈಟ್. ಚೋಟ ಮರಿ ಗುಡ್ ನೈಟ್. ಅಂಕಲ್ ಗುಡ್ ನೈಟ್. ಬಾಯ್ ಆಂಟಿ ಬಾಯ್, ಅಂಕಲ್ ಬಾಯ್. ಯಾರ್ಯಾರೆಲ್ಲ ನನ್ನ ಬರ್ತ್ಡೇಗೆ ವಿಶ್ ಮಾಡಿದ್ದೀರೋ ಥ್ಯಾಂಕ್ ಯು ಸೋ ಮಚ್. ನಾನು ಯಾರು ಅಂತ ಗೊತ್ತಲ್ಲ, ಚಿರು ದಿ ಲಿಜೆಂಡ್. ಇನ್ನು ಹೇಳ್ಬೇಕಣ್ಣ? ಹೇಳಿಲ್ಲ, ನಾನು ಹೇಳ್ಕೊಟ್ಟಂಗೆ ಹೇಳು. ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಹಂಗೆ ನಿಂದೊಂದು ಡೈಲಾಗ್. ಹಾಗೆ ನನ್ನನ್ನು ಬೆಳೆಸ್ತಾ ಇರಿ. ನಿನ್ನ ಸಿಗ್ನೇಚರ್ ಡೈಲಾಗ್. ನನ್ನನ್ನು ಪ್ರೀತಿಸುತ್ತಿರುವ ಎಲ್ಲ ಅಕ್ಕ ತಂಗಿಯಂದಿರ, ಅಪ್ಪ ಅಮ್ಮಂದಿರ, ಅಣ್ಣ ತಮ್ಮಂದಿರ, ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಧನ್ಯವಾದಗಳು ಗೈಸ್. ನೀವು ಆಬ್ವಿಯಸ್ಲಿ ಚಿರುಗ್ ವಿಶ್ ಮಾಡ್ತೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ನನ್ನ ಕಡೆಯಿಂದ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡೋ ಸಮಯ. ಚಿರು ಬರ್ತ್ಡೇ ಚೆನ್ನಾಗಿ ಹೋಯ್ತು, ಅವನ ಪ್ರಕಾರ ಅವ್ನು ಚೆನ್ನಾಗಿ ಹೋಯ್ತು. ಬಟ್ ಸ್ಕೂಲಲ್ಲಿ ಡ್ರೆಸ್ಸೇ ಹಾಕ್ಸಿಲ್ಲ, ಅದೊಂದೇ ಗುರು. ಇನ್ನು ನೆಕ್ಸ್ಟ್ ಕಾಲೇಜ್ ಟೈಮಿಂದನೂ ಫುಲ್ ಕಲರ್ ಡ್ರೆಸ್ ಬಿಡಿ, ಅದರಲ್ಲಿ ಏನು ತೊಂದರೆ ಇಲ್ಲ. ಬಟ್ ಸ್ಕೂಲ್ ಟೈಮಲ್ಲಿ ಕಲರ್ ಡ್ರೆಸ್ ಇರಬೇಕಿತ್ತು, ಬಟ್ ಅವ್ರ ಸ್ಕೂಲಲ್ಲಿ ಬಿಟ್ಟಿಲ್ಲ. ಸೊ ಫೈನಲಿ ವಿಡಿಯೋ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್, ಮಚ್ ಲವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ದಿ ಲೆಜೆಂಡ್. ಬಾಯ್.